ಕಾಂಗ್ರೆಸ್ನಲ್ಲಿ ಮತ್ತೆ ಮೀಟಿಂಗ್ ಪಾಲಿಟಿಕ್ಸ್ ಜೋರಾಗಿದೆ. ಡಿಕೆಶಿ ಮುಂದಿನ ಸಿಎಂ ಕೂಗು ಮಧ್ಯೆ ಸಿಎಂ ಬಣ ಆಕ್ಟಿವ್ ಆಗಿದೆ. ತಡರಾತ್ರಿ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಎಸ್ಟಿ ಸಮುದಾಯ ಶಾಸಕರು ಸಚಿವರಿಂದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಅಧಿಕಾರ ಹಂಚಿಕೆ ಚರ್ಚೆ ಮಧ್ಯೆ ಮೀಟಿಂಗ್ ಮಹತ್ವ ಪಡೆದುಕೊಂಡಿದೆ. ಡಿಕೆಶಿ ಸಭೆಗೆ ಗೈರಾದ ರಾಜಣ್ಣ ಜಾರಕಿಹೊಳಿ ನಿವಾಸದಲ್ಲಿ ಪ್ರತ್ಯಕ್ಷರಾಗಿದ್ರು. ವಾಲ್ಮೀಕಿ ಸಮುದಾಯದ ಪ್ರಸನ್ನಾನಂದ ಸ್ವಾಮೀಜಿ ಸಹ ಭಾಗಿಯಾಗಿದ್ರು. ಸಭೆಯಲ್ಲಿ ಸುರಪುರದಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಒತ್ತಾಯಿಸಿದ್ರೆ 25 ಎಕರೆ ಜಾಗ ಹಾಗೂ 25 ಕೋಟಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಅಲ್ಲದೆ ಶೀಘ್ರವೇ ಬ್ಯಾಕ್ ಲಾಗ್ ಹುದ್ದೆಗಳ ಭರ್ತಿಗೆ ಕ್ರಮ ಆಗಬೇಕು, ಬಿಬಿಎಂಪಿಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಜಾಗ ನೀಡಬೇಕು ಅಂತ ಮೀಟಿಂಗ್ನಲ್ಲಿ ಚರ್ಚಿಸಿದ್ರು. ಬೆಲ್ಲ, ಹೋಳಿಗೆ, ಟೊಮೆಟೊ ಸಾಸ್ ಬಳಿಕ ಈಗ ಮತ್ತಷ್ಟು ತಿನಿಸುಗಳು ಸೇಫ್ ಅಲ್ಲ ಅಂತ ಆರೋಗ್ಯ ಇಲಾಖೆ ಬಹಿರಂಗ ಮಾಡಿದೆ. ಟೈಮ್ ಪಾಸ್ಗೆ ಅಂತ ತಿನ್ನುವ ಚಿಪ್ಸ್ ಕೂಡ ಡೇಂಜರ್ ಅಂತ ತಿಳಿದು ಬಂದಿದೆ. ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದ್ದು, ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಪುದೀನಾ ಚಿಪ್ಸ್ ಹಾಗೂ ನಮ್ಕಿನ್ಸ್ ಸ್ಯಾಂಪಲ್ ಟೆಸ್ಟ್ ಮಾಡಿತ್ತು. ಈ ವೇಳೆ ಆಘಾತಕಾರಿ ಅಂಶ ಬಯಲಾಗಿದೆ. ನ್ಯಾಚುರಲ್ ಪುದೀನಾ ಹೊರತುಪಡಿಸಿ ರುಚಿಗಾಗಿ ರಾಸಾಯನಿಕ ಬಣ್ಣ ಕಲಬೆರಕೆ ಮಾಡಲಾಗ್ತಿದ್ಯಂತೆ. ಇದರಿಂದ ಚರ್ಮದಲ್ಲಿ ಮೊಡವೆ, ಹೊಟ್ಟೆ ಉಬ್ಬರಿಸೋದು, ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತಂತೆ. ಇನ್ನು ಮಕ್ಕಳು ಚಿಪ್ಸ್ ತಿಂದ್ರೆ ಹೈಪರ್ ಆಕ್ಟಿವಿಟಿ, ಗಮನ ಕಡಿಮೆ ಆಗುತ್ತಂತೆ. ಇದಕ್ಕೆ ಬ್ರೇಕ್ ಹಾಕಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಕೊಪ್ಪಳದ ಬಿಎಸ್ಪಿಎಲ್ ಕಾರ್ಖಾನೆ ಕೆಲಸ ಸ್ಥಗಿತಗೊಳಿಸಲು ಸಿಎಂ ಸೂಚನೆ ನೀಡಿದ್ರು. ಆದರೂ ಇದಕ್ಕೆ ಡೋಂಟ್ ಕೇರ್ ಅನ್ನದ ಡಿಸಿ ನಳಿನ್ ಅತುಲ್ ಕೆಲಸವನ್ನ ಮತ್ತೆ ಆರಂಭಿಸಿದ್ದಾರೆ. ಬಿಎಸ್ಪಿಎಲ್ ಕಾರ್ಖಾನೆ ಕೆಲಸ ಸ್ಥಗಿತಗೊಳಿಸಲು ಸಿಎಂ ತಮ್ಮ ಅಧಿಕೃತ ಟ್ವಿಟರ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ರು. ಅಲ್ಲದೆ ಸಿಎಂ ಭೇಟಿಗೆ ಸಚಿವ ಶಿವರಾಜ್ ತಂಗಡಿಗೆ ಹೋಗಿದ್ದಾಗ ಫೋನ್ ಮೂಲಕವೂ ಕೊಪ್ಪಳ ಜಿಲ್ಲಾಧಿಕಾರಿ ಎಸ್ಪಿಗೆ ಸೂಚನೆ ನೀಡಿದ್ರು. ಆದರೂ ಇದಕ್ಕೆ ಕ್ಯಾರೆ ಎನ್ನದ ಜಿಲ್ಲಾಧಿಕಾರಿ ಕೆಲಸ ಮತ್ತೆ ಆರಂಭಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ನುಗ್ಗಿದ ಕೊಪ್ಪಳ ಬಚಾವೋ ಆಂದೋಲನ ಸಮಿತಿಯ ಕಾರ್ಯಕರ್ತರು ಕಾರ್ಖಾನೆಯ ಕಾಮಗಾರಿ ಬಂದ್ ಮಾಡುವಂತೆ ಪ್ರತಿಭಟಿಸಿದ್ದಾರೆ. ಸಿಬ್ಬಂದಿ ಹಾಗೂ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ನಡೆದಿದ್ದು, ಬಿಎಸ್ಪಿಎಲ್ ಕಾರ್ಖಾನೆ ವಿರುದ್ಧ ಘೋಷಣೆ ಕೂಗಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.